ಗೈಸ್ ಸಂಡೇ ವ್ಲಾಗಲ್ಲಿ ಎರಡೆರಡು ಸೈಲೆನ್ಸರ್ ತೋರಿಸ್ತಿದ್ದೀವಿ. ಒಳ್ಳೆ ಮಫ್ಲರು ಆರ್ಡ್ರ್ ಮಾಡಿ ಅನ್ಕಲ್ಲ. ಈಗ ಇದು ಬಿಚ್ಚೋಣ. ಇದು ಯಾಕೆ ಬಿತ್ತಿರೋದು ಅಂದರೆ ರೀಸನ್ ನಾನು ಹೇಳಿದ್ನಲ್ಲ, ಇಲ್ಲಿ ಹೋಗಿದೆಯಲ್ಲ, ಇಲ್ಲಿ ಏನು ಮಾಡಿದ್ರು ಇದಕ್ಕೆ ಸೊಲ್ಯೂಷನ್ ಸಿಗ್ತಾಯಿಲ್ಲ. ವೆಲ್ಡು ಮಾಡಿಸಿದ್ರೆ ಈ ಪೀಸೇ ಹೋಯ್ತು ಅಂದ್ಕೊಳ್ಳಿ. ಕಾರ್ಬೊರೇಟರ್ ಪೆಟ್ರೋಲ್ದಾ? ಕಾರ್ಬೊರೇಟರ್ ಅಂದರೆ ಪೆಟ್ರೋಲಿಂದ ಬರೋದು. ಇದಕ್ಕೊಂದು ಸ್ವಲ್ಪ ದಿನ ಬಾಯ್ ಹೇಳಿರೋಣ. ಲೆಟ್ಸ್ ಮೇಕ್ ಟೆಸ್ಟ್ ಡ್ರೈವ್. ನಾವು ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಮೆಕ್ಯಾನಿಕ್ ಟೆಸ್ಟ್ ಡ್ರೈವ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ನೋಡಿ, ಇದು 100ದು ಥಿಕ್ನೆಸ್ ಜಾಸ್ತಿ ಬರುತ್ತೆ, ಹೋಲ್ ಸಣ್ಣದಿರುತ್ತೆ. ಸೈಲೆನ್ಸರ್ ಅದು ಹೊರಗೆ ಇಷ್ಟು ಹೊರಗೆ ಬಂತ ಗೈಸ್. ಇದು ನೋಡಿ ಇದೆ. ಹಾಂ, ಹಂಗೆ ಗಟ್ಟಿ ಹಿಡ್ಕ. ಬಂತು ಬಿಡು. ಇವಾಗ ಟೈಟ್ ಮಾಡ್ಬೋದು. ಬಾಡಿ ಒಳಗೆ ಬಂತು ಈಗ ಗೈಸ್. ನೋಡಿದ್ರೆ ಹೆಂಗೆ ಟೈಟ್ ಮಾಡ್ಬೇಕಾಗತ್ತೆ ಅಂತ ಒಂದೊಂದ್ಸಲಿ. ಈಗ ಬರುತ್ತೆ ನೋಡಿ ವೀಲಿ ಎತ್ತಕ್ಕೆ ಗಾಡಿ. ಈಗ ಅಲ್ಲಿ ಟರ್ನ್ ಹೊಡೆದೇ ಹೊಡಿಯೋದು, ಜಾಕಿ ಹೊಡೀತು. ಬಾಗ್ಲಾಗ ಅಯ್ಯೋ, NS ಅಲ್ಲಿ ಬ್ಲಾಸ್ಟ್ ಮಾಡ್ದಂಗೆ ಇದ್ರಲ್ಲಿ ಬ್ಲಾಸ್ಟ್ ಮಾಡಕ್ಕೆ ನೋಡ್ತಾರೆ. ಇಷ್ಟು ದೂರ ಕಾಣ್ತಿದ್ದೀವಿ ನಾವು ಅಲ್ಲಿಂದ ಬಂದಿದ್ದಲ್ಲ. ಸಿ ಭಾರಿ ಮಾಡಿದಾರೆ ಬಿಡ್ರೆ. ಲೇಔಟು ಕಡಿಮೆ ಆಗಲ್ಲ, ಇದು ಏರಿಯಾನೇ ಆಗೋದು ಕಲೆ. ಇಲ್ಲಿ ಇಲ್ಲೊಂದು ಬಾವಿ ಇತ್ತು, ಚಿಲುಮೆ ಬಾವಿ ಅಂತ. ಆ ಬಾವಿ ಇತ್ತು ಅಂತಲೇ ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಬರ್ತಾ ಇದ್ದಿದ್ದು ನೀರು ನಮಗೆ ಎಂತ ಪನ್ನೀರಿದ್ದಂಗಿರೋ ಬಾವಿ. ಅಯ್ಯೋ, ಗೌಡ್ರದ್ದು ಬಾವಿ ನಾಯಿಬ್ರೆ ಅಲ್ವಾ, ಲಾಕ್ಡೌನ್ ಟೈಮು. ಕರೆಕ್ಟು ಎಲ್ಲ ಆಯಿತು. ಇದಕ್ಕೊಂದು ಸೆಟ್ ಮಾಡಬೇಕಲ್ಲ ಈಗ. Hello darling. ಗೈಸ್ ಸಂಡೇ ವ್ಲಾಗಲ್ಲಿ ಎರಡೆರಡು ಸೈಲೆನ್ಸರ್ ತೋರಿಸ್ತಿದ್ದೀವಿ. ಇದು ಬಂದು 100ದು, ಇದು ಬಂದು ಕಲ್ಲೆದು. ಇದು ಆಫ್ಟರ್ ಮಾರ್ಕೆಟ್. ಇದ್ರೆ ಅಮ್ಮನ ಗೇಜೇ ಇಲ್ಲ ಅಂದ್ಕೊಳ್ಳಿ, ಸತ್ತು ಹೋಯ್ತು. ಇದು ಬಂದು ಎಂಥದ್ದು ಸೌಂಡ್, ಅದು ಗೇಟು. ಇದು ನೋಡಿ ಒಳ್ಳೆ ಸೌಂಡ್ ಇದೆ, ಸಾರಿ ಒಳ್ಳೆ ವೆಯ್ಟ್ ಇದೆ. ಒಳ್ಳೆ ಮಫ್ಲರು ಆರ್ಡ್ರ್ ಮಾಡಿ ಅನ್ಕಲ್ಲ. ಈಗ ಇದು ಬಿಚ್ಚೋಣ. ಇದು ಯಾಕೆ ಬಿತ್ತಿರೋದು ಅಂದರೆ ರೀಸನ್ ನಾನು ಹೇಳಿದ್ನಲ್ಲ, ಇಲ್ಲಿ ಹೋಗಿದೆಯಲ್ಲ, ಇಲ್ಲಿ ಏನು ಮಾಡಿದ್ರು ಇದಕ್ಕೆ ಸೊಲ್ಯೂಷನ್ ಸಿಗ್ತಾಯಿಲ್ಲ. ವೆಲ್ಡು ಮಾಡಿಸಿದ್ರೆ ಈ ಪೀಸೇ ಹೋಯ್ತು ಅಂದ್ಕೊಳ್ಳಿ. ಅದಕ್ಕೋಸ್ಕರ ಇವಾಗ ಇದನ್ನು ತೆಗೆದು ಅದನ್ನು ಹೆಟ್ಟೋಣ. ಬಂತು ಟೂಲ್ಸ್ ಬಂತು ನೋಡಿ, ಹೆಂಗಿದೆ ಟೂಲ್ಸು. ಅದಕ್ಕೆ ನಮ್ಮ ಮೆಕ್ಯಾನಿಕ್ ಅನ್ನೋದು ಇದಕ್ಕೆ. ಗೈಸ್ ಇದೆ ಮಿನಿ ಕ್ಯಾಥಲಿಕ್ ಒರಿಜಿನಲ್ ಸೈಲೆನ್ಸರ್, ಬಟ್ ಓಪನ್ ಆಗಿದೆ ಅಷ್ಟೇ. ಇದೆರಡಕ್ಕಿಂತ ಇದು ವೆಯ್ಟ್ ಜಾಸ್ತಿ. ಪಕ್ಕ ಡಂಬಲ್ಸ್ ಇದ್ದಂಗಿದೆ ವರ್ಕೌಟ್ ಮಾಡೋಕ್ಕೆ. ನೆನ್ನೆ ವ್ಲಾಗು ಈ ವ್ಲಾಗು ಸೇರಿಸಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಬೇಡ, ಇದು ನಾಳೆಗೆ ಮಾಡೋಣ, ನೆನ್ನೆದು ಇವತ್ತಿಗೆ ಅಪ್ಲೋಡ್ ಮಾಡೋಣ. ಸೈಲೆನ್ಸರ್ ಇವಾಗ ನೋಡಿ, ಸೈಲೆನ್ಸರ್ಲಿಂದ ಹೆಂಗೆ ಕಾಣುತ್ತೆ ಗಾಡಿ. ಖಾಲಿ ಜಾಕಿದಲ್ಲಿ ಕಲ್ಲ. ಈಗ ಫುಲ್ ಕ್ಯಾಟಕ್ಕೆ ನಾವು ತುಂಬ ಸಲ ಯೋಚನೆ ಮಾಡಿ ಆ ಪ್ರಾಬ್ಲಮ್ನ ಅವನಿಗೂ ಫೇಸ್ ಮಾಡೋಕ್ಕಾಗ್ದಲೆ ಫುಲ್ ಸೈಲೆನ್ಸರ್, ಎಲ್ಲೂ ಕಟ್ ಪೀಸ್ ಇಲ್ಲ. ಅವನು ಅದಕ್ಕೋಸ್ಕರ ಕ್ಯಾಟ್ ಹಾಕೋಬಿಟ್ಟ. ನನಗೆ ಕ್ಯಾಟೇ ಚಂದ, ಕ್ಯಾಟ್ ಸೌಂಡೇ ಚಂದ, ಹಿಂಗೆ ಇರಲಿ, ಇದರಲ್ಲೇ ಓಡಿಸಾಡ್ತೀನಿ ಅಂತ. ನಂದು ಹಂಗೆ ಆಗಲಿಲ್ಲ. ಅವನ ಹತ್ರ ಎಕ್ಸ್ಟ್ರಾ ನೋಡಿ ಅದೊಂದು ಸೈಲೆನ್ಸರ್ ಇದ್ದರೆ ಇದು 2 ಸೈಲೆನ್ಸರ್ ಇದೆ. ನಾನು ಇರೋದೇ ಇದೊಂದು. ಏನು ಮಾಡಲಿ ನಾನು ಸೌಂಡಿಗೋಸ್ಕರ ಇದನ್ನು ಚೇಂಜ್ ಮಾಡ್ತಿರೋದಿಲ್ಲ, ಇರೋ ಪ್ರಾಬ್ಲಮಿಗೋಸ್ಕರ ಚೇಂಜ್ ಮಾಡ್ತಾ ಇರೋದಷ್ಟೇ. ನಂಗೆ ಇವಾಗೆಲ್ಲ RX-ಅಲ್ಲಿ ಈ ಥರನೇ ಸೌಂಡ್ ಬೇಕು, ಆ ಥರನೇ ಸೌಂಡ್ ಬೇಕು ಅಂತ ಆಸೆ ಇಲ್ಲ. ಇದೆ ಸ್ವಲ್ಪ, ಅರೆ ಕೈಯಲ್ಲಿ ಅಮೌಂಟ್ ಎಷ್ಟಿದೆಯೋ ಅಷ್ಟು ಸೌಂಡ್ ಮಾಡಬೇಕಷ್ಟೇ ಕೈಯಲ್ಲಿ. ಸುಮ್ಮನೆ RX ಇಟ್ಕೊಂಡು ಸೌಂಡ್ ಮಾಡ್ತೀವಿ ಅಂದರೆ ದುಡ್ಡು ಬೇಡವಾ ಉಯ್ಸೋಕ್ಕೆ, ಸೌಂಡ್ ಮಾಡೋಕ್ಕೆ. ಈಗ ಫಸ್ಟು ಚೇಂಜ್ ಮಾಡೋಣ ಇರಿ. ನೀರು ಬಿತ್ತ ಕಾರ್ಬೋಹೈಡ್ರು ಮಾತಾಡ್ಬೇಕಣ್ಣ, ಏನಾದ್ರು ಮಾತಾಡ. ಏನು ಮಾತಾಡಲಿ? ಮತ್ತೆ ಅಲ್ಲೇ ಹೇಳ್ತಿರ್ತೀಯ ಅಣ್ಣ, ವಿಡಿಯೋ ಮಾಡಿ ಅಣ್ಣ, ಬ್ಲಾಗ್ ಮಾಡಿ ಅಣ್ಣ ಅಂತ. ಅವಾಗ ನಮಗೆ ಹೆಂಗೆ ಅನಿಸಿರುತ್ತಿಲ್ಲ ಹಿಂಗೆ. ಅಮ್ಮ ಊರಿಗೆ ಹೋಗಿದ್ದಾರೆ. ಅದೇನಣ್ಣ ಅದು? ಇದು ಆರ್ಟ್ ಆಫ್ ಟು ಸ್ಟ್ರೋಕ್ ಕಾರ್ಬೊರೇಟರ್. ಪೆಟ್ರೋಲ್ದಾ? ಕಾರ್ಬೊರೇಟರ್ ಅಂದರೆ ಪೆಟ್ರೋಲಿಂದ ಬರೋದು. ಎಲ್ಲಿ ಬಿಚ್ಚಿದೆಯಾ ಇದು?
ಅಲ್ಲ ಇದು ಒಂದನೇದಕ್ಕೆ ಕೂರುತ್ತೆ ಎರಡನೇದಕ್ಕೆ ಕೂರುತ್ತೆ ಇದು ಎರಡನೇದಕ್ಕ ಫಸ್ಟ್ ಇದು ಇತ್ತಾನೆ ಬಿಚ್ಚಿದ್ದು ಜಾಯಿಂಟ್ ಆಗಿತ್ತಾನೆ ಫಸ್ಟು ಕೂರಿಸ್ಕೋಬೇಕು ಬೆಂಡು. ಸೊ ಗಾಯ್ಸ್ ವಿಡಿಯೋ ಇದು ನೋಡಿ ಸೈಲೆನ್ಸರ್ ಇಲ್ದಲ್ಲ ಗಾಡಿ ಹೆಂಗೆ ಕಾಣಿಸ್ತಿದೆ. ಇವಾಗ ಬೇರೆ ಸೈಲೆನ್ಸರ್ ಹಾಕ್ತಿದ್ದಾರೆ. ಮಜಾ ಮಾಡಕ್ಕೆ ಹಾಕ್ತಿದ್ದಾರೆ ಹೇಳು. ಸೊ ಗಾಯ್ಸ್ ಸೈಲೆನ್ಸರ್ ಫಿಟ್ ಮಾಡಿದ್ದಾರೆ, ಸೌಂಡ್ ಕೇಳಿಸ್ಕೊಳ್ಳಿ. ಕೀ ಆನ್ ಮಾಡಿ ಸ್ಟಾರ್ಟ್ ಮಾಡಿ ಫಸ್ಟು. ಶಮು ಬರ್ತೀಯನಾ ಅಡಿಗೆ ಹೋಗಿ ಆಯ್ತಾ? ಹಾಂ ಅಲ್ಲ ಸಂಜೆ ಹೇಳ್ದ. ಹ್ಞೂ ವ್ಯತ್ಯಾಸ ಇದೆ ಹಾಂ ನಿಮಗೆ 36 25 ಕಾರ್ಬೋರೇಟ್ ಅಂತ ಗೊತ್ತಾ? ಏನು ವ್ಯತ್ಯಾಸ ಆಗ್ತದೆ ಒಳಗೆ ಹೋಲ್ ಸೈಜು ಇದೊಂದೇ ವ್ಯತ್ಯಾಸ. ಹಾಂ ಒಳಗೆ ಕೊಡೋದನ್ನ ತಳ್ಳೋದನ್ನ ಅಷ್ಟೇ. ಇದು 100 ಇದು ಒಂದು 35 ವರ್ಷ ವಿಡಿಯೋದಲ್ಲ ಅಕ್ಕ. ಇದು 100ದು ಥಿಕ್ನೆಸ್ ಜಾಸ್ತಿ ಬರುತ್ತೆ, ಹೋಲ್ ಸಣ್ಣದಿರುತ್ತೆ. 135 ಹೋಲ್ ದೊಡ್ಡದು ಮಾಡಿ ಒಳಗೆ ಜಾಸ್ತಿ ಹೋಗೋ ಥರ ಇಂಟೆಕ್ ಬಿಟ್ಟಿರ್ತಾರೆ. ಇದನ್ನು ಓಪನ್ ಮಾಡಿಸ್ಬೋದು, ಫೇಸ್ ಮಾಡಿಸ್ಬೇಕು ಸುತ್ತ. ಇದಕ್ಕೂ ಆಲ್ಟ್ರೇಷನ್ ಬರುತ್ತೆ, ಫೇಸ್ ಮಾಡಿಸಿ ಥಿಕ್ನೆಸ್ ಹೊಡ್ಸಿದ್ರೆ ಅದು 135 ಕನ್ವರ್ಟ್ ಆಗುತ್ತೆ. ಮಿನಿ ಗ್ಯಾರೇಜ್ ಗೊತ್ತಾ ಇದು? ನನಗೆ ತೋರಿಸಿ. ಮಿನಿ ಗ್ಯಾರೇಜ್ ಗೊತ್ತಾ ಇದು? ಅಲ್ಲಿ ನೋಡಿ ಅಲ್ಲೊಂದು ಜಾಕಿ ರೆಡಿ ಆಗ್ತಿದೆ, ಇಲ್ಲೊಂದು ರೆಡಿ ಆಗ್ತಿದೆ. ಏನಾದ್ರು ಬೇಕು ಅಂದರೆ ಇಲ್ಲಿ ಪಿನ್ ಟು ಪಿನ್ ಇವನು ಬಿಚ್ಚ ರೆಡಿ ಮಾಡ್ತಾನೆ. ಮೆಕ್ಯಾನಿಕ್ಕು ಕಲ್ಲ ಏನು ಮಾಡೋದು ಅಂತ ಕೇಳ್ದಲ್ಲ ಬ್ರೋ. ಇಲ್ಲಿ ನೋಡಿ ವಿಡಿಯೋ ತೋರಿಸು. ಕಲ್ಲ ಏನು ಮಾಡಿದೆ ಅಂತ ಕೇಳ್ದಲ್ಲ, ಕಮೆಂಟ್ ಹಾಕಿದ್ದ ನೋಡು. ಕಲ್ಲ ಏನು ಮಾಡೋದು ಅಂತ ನೋಡಲ್ಲಿ ಕಲ್ಲೆ ತೋರಿಸು. ಅಲ್ಲ ಇದಲ್ಲೇ ಒಂದು ರೌಂಡ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಪುಟಾಣಿ ಹತ್ರ ಇಸ್ಕೊಂಡು ಹೋಗ್ತೀನಿ. ಇದಕ್ಕೊಂದು ಸ್ವಲ್ಪ ದಿನ ಬಾಯ್ ಬಾಯ್ ಹೇಳಿರೋಣ. ಅದೇ ಮಿಸ್ ಆಗಿ ಏನಾರು ಅವನಿಗೆ ಅದನ್ನ ಇಟ್ಕೊಟ್ಟಿದ್ರೆ ಅದು ಹಿಂಸೆ ಇತ್ತು, ಬಾಯಿ ಲಾಸ್ ಆಗೋದು. ಗಾಯ್ಸ್ ರಾಕಿ ರೆಡಿ ಆಗಿದೆ. ಅವನು ಅವತ್ತು ನೀನು ತೋರಿಸ್ತು, ಅದನ್ನ ವಾಪಸ್ ನನಗೆ ಕೊಟ್ಟಿದ್ದೀವಿ. ಫೋನ್ ಇಲ್ಲೇ ಇರಲಿ, ಹೋಗ್ಬರ್ತೀನಿ, ಟೆಸ್ಟ್ ಡ್ರೈವ್ ಹೋಗ್ಬರ್ತೀನಿ. ಸೊ ಗಾಯ್ಸ್ ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಏನಿಲ್ಲ ಬಿಡಿ, ಸೌಂಡಿಗೋಸ್ಕರ ಮಾಡಿದ್ದಲ್ಲ ಇದು, ಪ್ರಾಬ್ಲಮಿಗೋಸ್ಕರ ಮಾಡಿದ್ದು. ಹೇಳೋದೆಲ್ಲ ಹೊಡಿಯೋಕ್ಕಾಗಲ್ಲ. ಗಾಯ್ಸ್ ರಾಕಿ ಹೊಡ್ತು. ಸೊ ಗಾಯ್ಸ್ ಮತ್ತೆ ಒಂದು ರೈಡ್ ಹೋಗಿ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಒಂದೇ ಒಂದು ಥ್ರೆಡ್ ಟೈಟ್ ಮಾಡಬೇಕು ಅಂತ ಅಲ್ಲಿ ಹೇಳ್ತು ಟೆಸ್ಟ್ ಡ್ರೈವಲ್ಲಿ, ಅದಕ್ಕೆ ಟೈಟ್ ಮಾಡ್ತಾ ಇರೋದು. ಲೆಟ್ಸ್ ಮೇಕ್ ಟೆಸ್ಟ್ ಡ್ರೈವ್. ನಾವು ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಮೆಕ್ಯಾನಿಕ್ ಟೆಸ್ಟ್ ಡ್ರೈವ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ನೋಡಿ ಒಂದು ನಿನ್ನ ಸೈಲೆನ್ಸರ್ ಈ ಥರ ಮಾಡೋದು. ನಾನು ತಿರುಗಿರೋ ಒಂದು ನಿಮಿಷ ಹಂಗೆ ಗಟ್ಟಿ ಹಿಡ್ಕ. ಬಂತು 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 ಬಿಡು. ಇವಾಗ ಟೈಟ್ ಮಾಡ್ಬೋದು, ಬಾಡಿ ಒಳಗೆ ಬಂತು. ಈಗ ಗೈಸ್ ನೋಡಿದ್ರೆ ಹೆಂಗೆ ಹೆಂಗೆ ಟೈಟ್ ಮಾಡ್ಬೇಕಾಗತ್ತೆ ಅಂತ ಒಂದೊಂದ್ಸಲಿ. ಆಯಿಲ್ ಸೀಲ್ ಹೋಗಿದೆ. ಈಗ ಬರುತ್ತೆ ನೋಡಿ ವೀಲಿ ಎತ್ತಕ್ಕೆ ಗಾಡಿ. ಈಗ ಅಲ್ಲಿ ಟರ್ನ್ ಹೊಡೆದೇ ಹೊಡಿಯೋ ಜಾಕಿ ಹೊಡೀತು. ನಂದು ಆರಲ್ಲ, ಇದು ಫ್ರಂಟ್ ಡೌನ್ ಕಣ ಹಿಂಗಿತ್ತು ಗಾಡಿ. ಇದು ಅಲ್ಲೋಡಲ್ಲಿ ಸಾಯ್ತಿರೋದು. ಹಾಂ ಹೊಸ್ದಾಗಿ ಬೋರ್ ಮಾಡಿರೋದು. ಬೋರ್ ಮಾಡಿ ಈ ಥರ ಹೊಡಿಯೋದ ಗಾಡಿನ? ಹಾಂ ಹಾಂ ಯಾರು ಬಾನೋಡನೆ ಮಾಡಿರೋದು? ಹಾಂ ಓಹೋ
ಹೋಲ್ಡ್ ಮಾಡೋದಲ್ಲ, ಸಿಗಲ್ಲ ಅದ್ರ ಬೋರು. ಬೋರಿಗೆ ಎಸ್ಟಿಮೇಟ್ ಮಾಡ್ತಾ ಗೊತ್ತಾ? ಮತ್ತೆ ಆ ಮಾಡಲ್ಲೇ ಬೇಕು ಅಂತ ಅಂದವ್ರಿಗೆ ಆ ಮಾಡಲ್ದೇ ಬೋರ್ ಬೇಕಲ್ಲ. ಈಗ ನಾವು ಹೋಗ್ತಿರೋದು ಇದೀಗ ಇಲ್ಲಿ ಭಕ್ತಿ ಇರಲ್ಲ. ಓ ಗೈಸ್, ಯಾವ ರೇಂಜಿಗೆ ಮಾಡಿದ್ರೆ ಲೇಔಟ್ನ ಅಂದರೆ ತಲೆ ಕೆಡಿಸ್ಕೊಳ್ತೀರ. ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಮಣ್ಣಾಕಿದ್ದಾರೆ. ಇದು ಬರೀ ಇಲ್ಲಿಷ್ಟೇ ಡೈರಿ ಗೊತ್ತಾಗ್ತು. ಆ ಕಡೆ ಕಾಣ್ತಾ ಇಲ್ಲಲ್ಲ ಬೆಟ್ಟ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಮಣ್ಣು. ಇದು ನೋಡೋಕೆ ಇಷ್ಟು ಇದೇ ಒಂದು ಮರ ಬಿಟ್ಟಿರೋದಂತೆ. ನೆನಪಿಗೆ ಗೊತ್ತಾ ಇದು? ಕಳ್ಳ ಈ ಕಡೆ ಬೇಡ, ಗೊತ್ತಿದ್ದು ಈ ಕಡೆ ಹೋಗು. ಹಾಂ, ನೀರು ಹರಿದಿರೋದು ಆ ಕಡೆ. ಯಾರು ಒಳ್ಳೊಳ್ಳೆ ಇಟಾಚಿ ತಂದಿಯಾರು ಬಿಡಪ್ಪ, 4-5. ಎಷ್ಟು ಅಡಿ ಏನೋ ಹೊಡೆದಿರೋದು? 7 ಅಡಿ ಹೊಡೆದಿಯಾರನ? 7-6 ಅಡಿ. ಅಲ್ಲೆಲ್ಲ 10 ಅಡಿ ದಾಟೋ ಇದೆ. ರೋಡ್ ಬಂದಿಲ್ಲ ಮತ್ತೆ ಇನ್ನೂ. ಇದು ಗಾಯ್ಸ್, ಇದೆಲ್ಲ ಇನ್ನೂ ಅವರು ಇಲ್ಲೆಲ್ಲ ತೆಗಿಬೇಕು. ಆರಾಮಾಗತ್ತಿಲ್ಲು. ಯಾರು ಕೇಳಿದ್ರೆ ಹೇಳ. ಆ ಕಡೆ ಹೋದ್ರೆ ಗೊಚ್ಚೆ ತಗ್ಲಾಕಂತೀವಿ. ಉಣ್ಣಕ್ಕಿ ಬಾರಿ ತೆಲ್ಲಕಲ್ಲ. ಇಲ್ಲಿ ದೊಡ್ಡ ಫೀಲ್ಡ್ ಇತ್ತು ಗೈಸ್. ಇಲ್ಲ ಅವಾಗ ಈ ಕಡೆ ಸೈಡ್ ಬರುತ್ತೆ. ಒಳಗಿದು ಹೊರಗೆ ಇನ್ನೂ ಆ ಸೈಡ್ ಹೋಗ್ತೀವಿ ನಾವು. ಇಷ್ಟು ದೂರ ಕಾಣಿಸ್ತಿದೆ. ನಾವು ಅಲ್ಲಿಂದ ಬಂದಿದ್ದಲ್ಲ. ಸಿ ಭಾರಿ ಮಾಡಿದಾರೆ ಬಿಡ್ರಯ್ಯ. ಲೇಔಟು ಕಡಿಮೆ ಆಗಲ್ಲ. ಇದು ಏರಿಯಾನೇ ಆಗೋದು ಕಲೆ. ಇಲ್ಲಿ ಏರಿಯಾನೇ ಆಗುತ್ತೆ. ಅಲ್ಲ, ಟಿಪ್ಪರ್ಗಳು ಮುಂದೆ ಹಿಂದೆ ಓಡಾಡ್ತಾವ. ಓ, ಅದೇ ಡೌಟು. ಈ ಥರ ಮಳೆ ಬಂದರೆ ಟಿಪ್ಪರ್ ನೋಡಿಲ್ಲೇ ರೋಲ್ ಹೊಡೆದಿರೋದು ನೋಡಿಲ್ಲಿ. ಕಷ್ಟ ಇದು. ಇನ್ನು ಇಲ್ಲಿ ತೆಗ್ದಿಲ್ಲ, ಅಲ್ಲಿ ತೆಗ್ದಿಲ್ಲ, ಇಲ್ಲಿ ತೆಗಿಬೇಕು. ಓಹೋ, ಇದು ಸಣ್ಣದಾಗಲ್ಲ. ಏರಿಯಾ ಯಾವ ಥರ ಆಗ್ತದೆ ಒಂಥರ ಇಂಡಸ್ಟ್ರಿಯಲ್ ಏರಿಯಾ ಆತಲ್ಲ, ಹಂಗೆ ಆಗ್ತಿದ್ದು. ಹಾಂ, ಅಲ್ಲೇ ಒಂಥರ ದೊಡ್ಡ ಏರಿಯಾ ಥರ ಕಾಣ್ತೀರ ನೀವು. ಅಫಿಷಿಯಲ್ ಏರಿಯಾ ಆಗುತ್ತೆ ಇದು. ಟೌನಿಗೆ 1 ಕಿಲೋಮೀಟ್ರು. ಸರಿನಾ? ಟೌನ್ ಲಿಮಿಟಿಗೆ ಸೇರ್ತಿದ್ದು ಇನ್ನೇನು. ಕರೆಕ್ಟು. ಆದರೆ ಇದಕ್ಕಿನ್ನೂ ಮಜಾ ಏನು ಗೊತ್ತಾಗಲ್ಲ. ಇದಕ್ಕೆ ಹೊಡೆದಿರೋದು ಅಲ್ಲ ಕಡೆ. ಇದಕ್ಕೆ ಮಜಾ ಏನು ಹೇಳು? ಇನ್ನು ಇದಕ್ಕಿನ್ನೂ ಬಾಕ್ಸ್ ಚರಂಡಿ ಆಗಿ, ರೋಡ್ ಆಗಿ, ಕರೆಂಟ್ ಕಂಬ ಬರುತ್ತೆ ನೋಡು, ಅವಾಗ ಇದು ಲೇಔಟ್ ಅನ್ಸ್ಕೊಳುತ್ತೆ. ಗಟ್ಟಿ ಮಣ್ಣಲ್ಲ ಎಲ್ಲ ಇದು. ಎಷ್ಟು ಚೆನ್ನಾಗಿ ಹಾರುತ್ತೆ ಗೊತ್ತೆ ಅಂದರೆ, ಮೆಲಿಕೆ ಹೋಗಿ ಹಿಂದೆಲ್ಲ ಊರಿಗೆ ಹಾರುತ್ತೆ. ಓ, ಗೊಚ್ಚೆ ಚಂದ ಇದೆ ಕಣ. ಕೆರೆ ಮುಚ್ಚುತ್ತೆ, 100% ಹೋಗುತ್ತೆ. ಅಕ್ಕಿರೋ ಸೈಡಿಗೆ ಹಾಕಿರೋದು ಕೆಳಗಿಳಿದು ಸಾಕಲ್ಲ. ಕೆರೆ ಮುಚ್ತಾರೆ ಮತ್ತೆ. ಇಲ್ಲೊಂದು ಬಾವಿ ಇತ್ತು, ಚಿಲುಮೆ ಬಾವಿ ಅಂತ. ಆ ಬಾವಿ ಇತ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಬರ್ತಾ ಇದ್ದಿದ್ದು ನೀರು ನಾವು ಎಂತ ಪನ್ನೀರಿದ್ದಂಗಿರೋ ನೀರು ಮಾತ್ರ. ಎಂಥದ್ದು ಮಾಡಿರೋದು ಗೊಚ್ಚೆ ಊರವ್ರು ಓಡಾಡೋಕ್ಕೆ. ಸೊ ಇವರು ಕ್ಲೀನ್ ಮಾಡಿಸ್ಕೋಬೇಕು ಒಂದ್ಸಲಿ. ಇಟಾಚಿ ತಂದು ಫ್ರಂಟಲ್ಲಿ ಎಲ್ಲಿ ಕ್ಲೀನ್ ಮಾಡಿಸ್ತಾರೆ? ದಿನ ಮಳೆ ಬಂದರೆ ಒಂದು ದಿನಕ್ಕೆ ಒಂದ್ಸಲ ಈ ಥರ ಮಾಡಿಸ್ಬೋದಲ್ಲ. ಅವ್ರು ನೋಡಿ ಅಲ್ಲೇ ನಿಂತರು, ಬರೋದು ಬೇಡ ಅಂತ. ನಾವೆಂತ ಮಾಡೋದು ರೌಂಡ್ ಸಾಕೋದು. ನಮ್ಮೂರ ಹೊಸಳ್ಳಿ ಕೆರೆ ಯಾವ್ದ? ನಾವು ಇಲ್ಲಿ ಈಜುಡಿತಿದ್ದು ನೆನಪಿದ್ಯಾ? ಇಲ್ಲಿ ಈಜುಡಿಯಕ್ಕೆ ಬರ್ತಿದ್ದು ನಾನು. ಇದೆಲ್ಲ ಆಗಿಲ್ಲ, ನಾನು ಸಣ್ಣ ಕೆರೆಲ್ಲ ಇದ್ದೀನಿ. ಅಯ್ಯೋ, ಗೌಡ್ರದ್ದು ಬಾವಿ ನಾಯಿಬ್ರೆ ಅಲ್ವಾ, ಲಾಕ್ಡೌನ್ ಟೈಮು. ಕರೆಕ್ಟು. ನೆನಪಿದೆ. ತಿರುಗ್ಸೋಣ ಸಾಕು. ನಮ್ಮೂರು ಹೊಸಳ್ಳಿ ಕೆರೆ ನೋಡ್ಬೇಕಷ್ಟೆ. ಅವ್ರು ಅಲ್ಲೋದ್ರು, ನಾವು ಇಲ್ಲೋದು. ನೆನ್ನೆ ಮಳೆ ನೀರು ಕಲರ್ ನೋಡು ನೀರ್ದು. ಎಲ್ಲ ಆಯಿತು. ಇದಕ್ಕೊಂದು ಸೆಟ್ ಮಾಡಬೇಕಲ್ಲ ಈಗ. ಟ್ಯೂನಿಂಗ್ ಬೇಕಲ್ಲ ಗೈಸ್ ಇದಕ್ಕೊಂದು. ಜಾಕಿ ಈಗ ಲೌಡ್ ಆಗಿದೆ ನೋಡಿ ಇಲ್ಲಿ. ಆದರೂ ಇಷ್ಟು ಲೌಡ್ ಬ್ಯಾಡ್ದಿತ್ತು. ನಾನು ಒಂದು ಸೈಲೆನ್ಸರ್ ಹುಡ್ಕೋಬೇಕು ಏನಾದ್ರು ಮಾಡಿ.
ಪರ್ಫೆಕ್ಟು ಸೆಟ್ ಆಗೋಂಥದ್ದು ಒರಿಜಿನಲ್ಲು. ಇದು ನೋಡಿ ಸ್ಟ್ರೆಚ್ಚರು ಸ್ವಲ್ಪ ಇಷ್ಟು ಬರಬೇಕು, ಏನೂ ಮಾಡೋಂಗಿಲ್ಲ. ಇದಕ್ಕೆ ಸೆಟ್ ಆಗೋ ಥರ ನಾವೇ ಒಂದು ಹುಡುಕ್ಬೇಕೀಗ.